ರಾಜ್ಯದ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಈ ದಿನ ಪಿಂಚಣಿದಾರರಿಗಾಗಿ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಸರ್ಕಾರಿ ನೌಕರರು ರಿಟೈರ್ಡ್ ಆದ ನಂತರ ಪಿಂಚಣಿ ಪಡೆಯುವಂಥ ಸಮಯದಲ್ಲಿ ಒಳ್ಳೆಯ ಪಿಂಚಣಿ ಪಡ್ಕೊಂಡ್ರೆ ಉತ್ತಮ ಜೀವನವನ್ನು ನಿರ್ವಹಣೆ ಮಾಡ್ಬೋದು. ಈ ಪಿಂಚಣಿ ಸೌಲಭ್ಯದಲ್ಲಿ ಕಮ್ಯುಟೇಷನ್ ಅವಧಿ ಈಗಿರುವಂಥ 15 ವರ್ಷದಿಂದ 12 ವರ್ಷಕ್ಕೆ ಇಳಿಕೆ ಆಗುತ್ತಾ, ಈ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವಂಥ ಸುತ್ತೋಲೆ ಏನಿದೆ, ಸುತ್ತೋಲೆಯಿಂದ ಪಿಂಚಣಿದಾರರಿಗೆ ಆಗುವಂಥ ಉಪಯೋಗಗಳೇನು ಹಾಗೂ ಏನು ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ. ಸ್ನೇಹಿತರೆ, ನಿವೃತ್ತರಾದ ಸರ್ಕಾರಿ ನೌಕರರು ಪಿಂಚಣಿದಾರರಿಗೆ ಪಿಂಚಣಿಯೇ ಆಸರೆಯಾಗಿರುತ್ತೆ. ಈ ಪಿಂಚಣಿಯಲ್ಲಿ ನಮಗೆ ಉಪಯೋಗ ಆಗುವಂಥ ಕೆಲವೊಂದು ಅಂಶಗಳು ಬೇಕಾಗತ್ತೆ. ಕಮ್ಯುಟೇಷನ್ ಅವಧಿ ಬಗ್ಗೆ ಹಾಗೂ ಪಿಂಚಣಿ ಸೌಲಭ್ಯದ ಬಗ್ಗೆ ಒಂದು ವಿಶೇಷವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮೆಲ್ಲರಿಗೂ ತುಂಬ ಉಪಯೋಗ ಆಗುವಂತಹ ಮಾಹಿತಿ, ಸರ್ಕಾರದ ಸುತ್ತೋಲೆಯನ್ನು ಇಲ್ಲಿ ತಂದಿದ್ದೀನಿ. ದಯವಿಟ್ಟು ಕೊನೆವರೆಗೂ ಈ ವಿಡಿಯೋನ ನೋಡಿ. ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆಗಿರುವಂತಹ ನಿವೃತ್ತ ಸರ್ಕಾರಿ ನೌಕರರೇ ಹಾಗೂ ಪಿಂಚಣಿದಾರರೇ, ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಕರ್ನಾಟಕ ಸರ್ಕಾರದ ಸಚಿವಾಲಯ ವಿಧಾನಸೌಧ ಬೆಂಗಳೂರು ಅವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ರಿಗಾರ್ಡಿಂಗ್ ಏನು ಅಂತ ಹೇಳಿದರೆ, ಕಮ್ಯುಟೇಷನ್ ಬಗ್ಗೆ. ಕಮ್ಯುಟೇಷನ್ ಅಂದರೆ ಪರಿವರ್ತಿತ ಪಿಂಚಣಿ ಮೌಲ್ಯದ ವಸೂಲಾತಿಗಾಗಿ ಕರ್ನಾಟಕ ನಾಗರಿಕ ಸೇವಾ ನಿಯಮ 376/4 ಅಡಿಯಲ್ಲಿ ನಿಗದಿಗೊಳಿಸಿರುವಂಥ ಅವಧಿ. ಅಂದರೆ ಕಮ್ಯುಟೇಷನನ್ನು ವಾಪಸ್ ಪಡೆಯೋಕ್ಕೆ ಈಗ 15 ವರ್ಷಗಳ ಕಾಲಾವಕಾಶ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಮನವಿಯನ್ನು ಮಾಡ್ಕೊಂಡಿದ್ರು. ಏನು ಕಮ್ಯುಟೇಷನ್ ಅವಧಿ ಜಾಸ್ತಿ ಆಗತ್ತೆ, 12 ವರ್ಷಕ್ಕೆಲ್ಲ ನಮ್ಮ ಪಡೆದಂಥ ಸಾಲ ಮುಕ್ತಾಯ ಆಗಿರುತ್ತೆ, 3 ವರ್ಷ ವಿನಾಕಾರಣ ವಸೂಲಿ ಮಾಡ್ತಾರೆ, ಇದನ್ನು ಕಡಿಮೆ ಮಾಡಬೇಕು, 12 ವರ್ಷ ಕೀಳಿಸ್ಬೇಕು ಅಂತ ಹೇಳಿದರು. 7th ಪೇ ಕಮಿಷನ್ನಲ್ಲೂ ಕೂಡ ಇದ್ರ ಬಗ್ಗೆ ಮನವಿಯನ್ನು ನಿವೃತ್ತ ನೌಕರರು ಪಿಂಚಣಿದಾರರು ಸಲ್ಲಿಕೆ ಮಾಡಿದರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಕರ್ನಾಟಕ ನಾಗರಿಕ ಸೇವಾ ನಿಯಮ 376 ಅಡಿಯಲ್ಲಿ ಮಂಜೂರಾದಂತಹ ಪರಿವರ್ತಿತ ಪಿಂಚಣಿ ಮೌಲ್ಯ ಕಮ್ಯುಟೇಷನ್ನ ವಸೂಲಾತಿ ಅವಧಿಯಲ್ಲಿ ಅದೇ ನಿಯಮ 4ರಲ್ಲಿ 15 ವರ್ಷ ಅಂತ ನಿಗದಿಪಡಿಸಿದೆ. ಈ ಅವಧಿ ಪೂರ್ಣಗೊಳ್ಳುವ ಮೊದಲೇ ವಸೂಲಾತಿ ನಿಲ್ಲಿಸಬೇಕಂತ ಹೇಳಿ, ಅವಧಿಯನ್ನು ಕಡಿತಗೊಳಿಸಬೇಕು ಅಂತ ಹೇಳಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಸಂಘದ ವತಿಯಿಂದ ಸರ್ಕಾರಕ್ಕೆ ಹಲವಾರು ಬಾರಿ ರಿಕ್ವೆಸ್ಟನ್ನು ಮಾಡಿದೆ. ಶಾಸನಬದ್ಧ ಚೌಕಟ್ಟು, ನ್ಯಾಯಾಂಗದ ಪೂರ್ವ ನಿರ್ದೇಶನ ಅಂದರೆ ಕೋರ್ಟ್ ಆದೇಶಗಳಿಗೆ ಹಾಗೂ ಸರ್ಕಾರದ ಸಾಮಾನ್ಯ ನೀತಿಗೆ ಅನುಗುಣವಾಗಿ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಂಥ ಸರ್ಕಾರವು ಕೆಳಗಿನ ಸ್ಪಷ್ಟೀಕರಣವನ್ನು ನೀಡಿದೆ. ಕಾನೂನುಬದ್ಧ ವಿಧಾನ ಹಾಗೂ ನಾಗರಿಕ ಸೇವಾ ನಿಯಮಗಳು KCSR ನಿಯಮದಲ್ಲಿ ಏನು ಇದೆ ಅಂತ ನೋಡೋದಾದರೆ, ಕರ್ನಾಟಕ ನಾಗರಿಕ ಸೇವಾ ನಿಯಮ KCSR ನಿಯಮ 376ರಲ್ಲಿ ಕಮ್ಯುಟೇಷನ್ ಪರಿವರ್ತನೆಗೆ ಸಂಬಂಧಪಟ್ಟ ಹಾಗೆ ಗೌರ್ಮೆಂಟ್ ಎಂಪ್ಲಾಯೀಸು ರಿಟೈರ್ಡ್ ಆದಂಥ ಸಮಯದಲ್ಲಿ ತಮ್ಮ ಪಿಂಚಣಿಯಲ್ಲಿ ಗರಿಷ್ಠ ಪಿಂಚಣಿಯಲ್ಲಿ 1/3 ಭಾಗ, ಅಂದರೆ ನಿಮಗೊಂದು 30,000 ಪಿಂಚಣಿ ಬರುತ್ತೆ ಅಂದರೆ ಅದರಲ್ಲೊಂದು 1/3 ಭಾಗ ಅಂದರೆ ಒಂದು 10,000 ರೂಪಾಯಿಯನ್ನು ಕಮ್ಯುಟೇಷನ್ ಮಾಡ್ಕೊಳ್ಳೋಕ್ಕೆ ನಿಯಮದಲ್ಲಿ ಅವಕಾಶ ಇದೆ. ನಿಗದಿಗೊಳಿಸಿದಂತಹ ಪರಿವರ್ತಿತ ಪ್ರಕಾರ ಅಂದರೆ ಕಮ್ಯುಟೇಷನ್ ಪ್ರಕಾರ ಕಮ್ಯುಟೇಷನ್ ಇಡಿಗಂಟನ್ನು ಮೊತ್ತವಾಗಿ ಪಡ್ಕೊಬೋದು. ಅಂದರೆ ರಿಟೈರ್ಡ್ ಆದಂಥ ಸಮಯದಲ್ಲಿ, ಡ್ಯೂಟಿಲಿರೋಂಥ ಸಮಯದಲ್ಲಿ ಸಂಬಳ ಬರ್ತಾ ಇರುತ್ತೆ, ಜೀವನ ಹೇಗೋ ನಿರ್ವಹಣೆ ಆಗ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರ್ತೀವಿ. ರಿಟೈರ್ಡ್ ಆದಂಥ ಸಮಯದಲ್ಲಿ ನಮಗೆ ಯಾವುದೇ ಆದಾಯಗಳು ಇರೋದಿಲ್ಲ. ಅದಕ್ಕೋಸ್ಕರ ರಿಟೈರ್ಡ್ ಆದರ ಜೀವನ ಒಳ್ಳೆಯದಾಗಿರಬೇಕು ಅನ್ನೋ ಉದ್ದೇಶಕ್ಕಾಗಿ ಪಿಂಚಣಿಯಲ್ಲಿ ಆಲ್ಮೋಸ್ಟ್ ನಾವು ಸಾಲವನ್ನು ತಗೊಂಡು ಏನಾದ್ರು ಒಂದು ಬಿಸ್ನೆಸ್ಸೋ ಅಥವಾ ಏನಕ್ಕೆ ಮನೆ ಕಟ್ಟೋಕ್ಕೋ ಏನಕ್ಕೋ ಉಪಯೋಗ ಮಾಡ್ಕೊಳ್ಳೋಕ್ಕೆ ಅವಕಾಶಗಳು ಆಗತ್ತೆ. ಅದಕ್ಕೋಸ್ಕರ ನಮ್ಮ ಪಿಂಚಣಿಯಲ್ಲಿ 1/3 ಭಾಗವನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಅವಕಾಶಗಳಿದೆ.
ಇದೇ ನಿಯಮ KCSR ನಿಯಮ 376/4ರಲ್ಲಿ ಕಮ್ಯುಟೇಷನ್ ಭಾಗವನ್ನು ಪರಿವರ್ತನೆ ದಿನಾಂಕದಿಂದ ಅಂದರೆ ರಿಟೈರ್ಡ್ ಆದ ದಿನಾಂಕದಿಂದ 15 ವರ್ಷದ ಅವಧಿ ಮುಗಿಯುವವರೆಗೆ 6 ತಿಂಗಳು ಮೊದಲ ದಿನದಿಂದ ಪುನಃಸ್ಥಾಪಿಸಲು ವಿಧಿಸಲಾಗಿದೆ. ಈ ವಿಧಾನದಲ್ಲಿ ಹಲವಾರು ದಶಕಗಳಿಂದ ಜಾರಿಯಲ್ಲಿದೆ. ಅಂದರೆ ಸುಮಾರು 20-30 ವರ್ಷದಿಂದ ಈ ಸಿಸ್ಟಮ್ಮು ಜಾರಿಯಲ್ಲಿದೆ. ರಾಜ್ಯದಲ್ಲಿರುವಂಥ ಪಿಂಚಣಿ ನಿರ್ವಹಣೆ ಹಾಗೂ ನಿಯಂತ್ರಣ ಮಾಡೋದು ಕಾನೂನುಬದ್ಧವಾದ ಭಾಗವಾಗಿದೆ. ಅದು ಗೌರ್ಮೆಂಟ್ ಡ್ಯೂಟಿ ಆಗಿದೆ. ಪಿಂಚಣಿ ಪರಿವರ್ತನೆ ಭಾಗವನ್ನು ಮರುಸ್ಥಾಪಿಸಲು 15 ವರ್ಷಗಳ ಅವಧಿಯನ್ನು ನಿಗದಿಗೊಳಿಸಿರೋದು ಪಿಂಚಣಿದಾರರ ಹಿತಾಸಕ್ತಿ ಹಾಗೂ ಸರ್ಕಾರದ ಆರ್ಥಿಕ ಸ್ಥಿರತೆಯ ನಡುವೆ ಬ್ಯಾಲೆನ್ಸ್ ಮಾಡುವ ಉದ್ದೇಶಕ್ಕಾಗಿ ಆರ್ಥಿಕ ಹಾಗೂ ಆಡಳಿತಾತ್ಮಕ ಪರಿಗಣನೆಯ ಆಧಾರದಲ್ಲಿ ಮಾಡಲಾಗಿದೆ. ಇದು KCSR ನಿಯಮದಲ್ಲಿ ಕ್ಲಿಯರ್ ಕಟ್ ಆಗಿ ಇದೆ. ಮನವಿ ಮಾಡಿದರು ಸರ್ಕಾರಿ ನೌಕರರು, ನಿವೃತ್ತರು, ಪಿಂಚಣಿದಾರರು ಸರ್ಕಾರಕ್ಕೆ? ಅವರ ವಾದಾಂಶ ಏನಾಗಿತ್ತು? ವಾದ ಮಾಡಿದರು? ಕಮ್ಯುಟೇಷನ್ ಸರಳ ಬಡ್ಡಿ ಲೆಕ್ಕಾಚಾರದ ಅಡಿಯಲ್ಲಿ ಬಡ್ಡಿಯೊಂದಿಗೆ ಪರಿವರ್ತಿತ ಮೊತ್ತವು 15 ಇಯರ್ಸ್ ಬಿಫೋರ್ ಮುಕ್ತಾಯ ಆಗತ್ತೆ. 15 ವರ್ಷ ವಸೂಲಿ ಮಾಡೋದು, ನಂತರ ಹೆಚ್ಚುವರಿ ವಸೂಲಾತಿ ಮಾಡಲಾಗ್ತಾ ಇದೆ. ಆಯುಷ್ಯದ ಅವಧಿ ಗಣನೀಯವಾಗಿ ಹೆಚ್ಚಿರೋದ್ರಿಂದ ಮರಣ ಅಂಶದ ಅಪಾಯ ಕಡಿಮೆ ಇದೆ. ಸರಳ ಬಡ್ಡಿ ಅನ್ವಯ 15 ಇಯರ್ಸ್ ಕಂಪ್ಲೀಟ್ ಆದವರಿಗೆ ಪಿಂಚಣಿದಾರರ ಪರಿವರ್ತಿತ ಮೌಲ್ಯವನ್ನು ಮರುಪಾವತಿಸಲು ಕೋರ್ತಿದ್ದೀವಿ. ಕಮ್ಯುಟೇಷನ್ ಮೌಲ್ಯ ಹಾಗೂ ಮರುಸ್ಥಾಪನೆ ಅವಧಿ ಯಾವುದೇ ಕಾನೂನುಬದ್ಧ ಆಧಾರವಿಲ್ಲ ಅಂತ ಹೇಳಿ ವಾದಾಂಶವನ್ನು ಮಂಡಿಸಿದರು. ನಿವೃತ್ತ ನೌಕರರು, ಪಿಂಚಣಿದಾರರು ಸಲ್ಲಿಸಿರುವಂತಹ ವಾದಾಂಶವನ್ನು ಪರಿಶೀಲನೆ ಮಾಡಿ ಕೋರ್ಟ್ ಏನೇನು ಜಡ್ಜ್ಮೆಂಟ್ಗಳನ್ನು ಕೊಟ್ಟಿದೆ ಅಂತ ನೋಡೋದಾದರೆ, ಭಾರತದ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ಗಳು ಅನೇಕ ತೀರ್ಮಾನಗಳನ್ನು ಕೊಟ್ಟಿದೆ. ಶೀಲಾದೇವಿ ಮತ್ತಿತರರ ವಿರುದ್ಧ ಪಂಜಾಬ್ ರಾಜ್ಯದ ಪ್ರಕರಣದಲ್ಲಿ ಪಂಜಾಬ್ ಹರಿಯಾಣ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 9426/23 ಹಾಗೂ 379ಕ್ಕೆ ಸಂಬಂಧಿಸಿದ ಅರ್ಜಿಗೆ ಸಂಬಂಧಿಸಿದಂತೆ ಸಮಗ್ರ ಪರಿಶೀಲನೆಯನ್ನು ರಿಜೆಕ್ಟನ್ನು ಮಾಡಿದೆ. ಅದೇ ರೀತಿ ಸುಪ್ರೀಂ ಕೋರ್ಟ್ ದಿನಾಂಕ 7/4/25ರಂದು ಪಂಜಾಬ್ ಹಾಗೂ ಹರಿಯಾಣ ಹೈಕೋರ್ಟ್ ನೀಡಿರುವ ತೀರ್ಪನ್ನು ವಿರುದ್ಧ ಸಲ್ಲಿಸಿರುವಂಥ ರಿಟ್ಟನ್ನು ವಜಾ ಮಾಡಿದೆ, ತಳ್ಳಿಹಾಕಿದೆ. ಈ ವಿಷಯವನ್ನು ಪಂಜಾಬ್ ಹೈಕೋರ್ಟ್ ಏನು ತೀರ್ಮಾನ ಕೈಗೊಂಡಿತ್ತೋ ಅದೇ ಫೈನಲ್ಲು ಅಂತಲೂ ಹೇಳಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಫೋರಮ್ ಆಫ್ ರಿಟೈರ್ಡ್ IPS ಆಫೀಸರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಮಾನ್ಯ ದೆಹಲಿ ಉಚ್ಚ ನ್ಯಾಯಾಲಯದ ಮನವಿಯನ್ನು ತಳ್ಳಿ ಹಾಕಿತ್ತು. ಕಾಮನ್ ಕರ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಕೂಡ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ದಿನಾಂಕ 15/4/2019 ನೀಡಿದ ತೀರ್ಪನ್ನು ಕಮ್ಯುಟೇಷನ್ ಅವಧಿಯನ್ನು 15 ವರ್ಷ ನಿಗದಿಪಡಿಸಿರೋದನ್ನು ಎತ್ತಿ ಹಿಡಿದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹಲವಾರು ನ್ಯಾಯಾಂಗದ ಅಂತಿಮ ತೀರ್ಪು ಪ್ರಕಟ ಆಗಿದೆ. ಪಿಂಚಣಿದಾರರು ತಮ್ಮ ಮನವಿಯನ್ನು ಪ್ರಸ್ತಾಪಿಸಿರುವ ಅಂಶ ಈಗಾಗಲೇ ಸಂವಿಧಾನದ ನ್ಯಾಯಾಲಯದಲ್ಲಿ ಹಲವಾರು ಬಾರಿ ರಿಜೆಕ್ಟ್ ಆಗಿರೋದ್ರಿಂದ ಈ ಮನವಿಯನ್ನು ಪರಿಗಣಿಸೋಕ್ಕೆ ಯೋಗ್ಯನ ಅನ್ನೋದನ್ನು ಪರಿಶೀಲನೆ ಮಾಡಬೇಕಾಗಿದೆ ಅಂತ ಹೇಳಿ ತಿಳಿಸಿದೆ. ಕಮ್ಯುಟೇಷನ್ ನಿಯಮವನ್ನು ನಿರ್ವಹಿಸಲು ಕೆಲವೊಂದು ಅಂಶಗಳನ್ನು ಪರಿಗಣನೆಗೆ ತಗೊಳ್ತೀವಿ. ಪಿಂಚಣಿ ಪರಿವರ್ತನೆ ಸಂಪೂರ್ಣವಾಗಿ ಆಯ್ಕೆ ಆಧಾರಿತವಾಗಿದೆ ಮತ್ತು ಸ್ವಯಂ ಪ್ರೇರಿತವಾಗಿದೆ. ಯಾವುದೇ ಸರ್ಕಾರಿ ನೌಕರರು ಪಿಂಚಣಿಯನ್ನು ಕಮ್ಯುಟೇಷನ್ಗೆ ಮಾಡ್ಕೊಳ್ಳಿ ಅಂತ ಹೇಳಿ ಒತ್ತಾಯ ಇರೋದಿಲ್ಲ. ಪಿಂಚಣಿದಾರರು ಪರಿವರ್ತನೆಯನ್ನು ನಿರಾಕರಿಸಿ ಫುಲ್ ಪೆನ್ಷನನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. ಇದು ಅವರ ಚಾಯ್ಸಿಗೆ ಬಿಟ್ಟಿರೋದು. ಬೇಕಾದರೆ ತಗೊಬೋದು ಅಥವಾ ಬೇಡದಿದ್ದರೆ ಬಿಡ್ಬೋದು ಅಂತ ಇದೆ. ಪಿಂಚಣಿ ಪರಿಶೀಲನೆಗೆ ನಿಗದಿಗೊಳಿಸಿರುವಂಥ ಗರಿಷ್ಠ ಮಿತಿಯ ಒಳಪಟ್ಟು ಪಿಂಚಣಿದಾರರ ಇಚ್ಛೆಗೆ ಅನುಸಾರವಾಗಿ ಪಿಂಚಣಿಯ ಯಾವುದೇ ಭಾಗವನ್ನು ಕಮ್ಯುಟೇಷನ್ ಮಾಡ್ಕೊಳ್ಳೋಕ್ಕೆ ಅವಕಾಶಗಳಿದೆ. ನಿವೃತ್ತಿಯ ನಂತರ ದಿನಾಂಕವನ್ನು
ನಿರ್ಧಾರವನ್ನು ಮುಂದೂಡೋಕ್ಕೆ ಅವಕಾಶಗಳು ಇದೆ. ಪಿಂಚಣಿ ಪರಿಶೀಲನೆ ಆಯ್ಕೆ ಮಾಡುವಾಗ ಪಿಂಚಣಿದಾರರು 15 ವರ್ಷದಲ್ಲಿ ವಾಪಸ್ ಕಟ್ತೀವಿ ಅಂತ ಹೇಳಿ ಒಪ್ಪಂದವನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಆದ್ದರಿಂದ ಸ್ವಯಂ ಪ್ರೇರಿತವಾಗಿ ಇಡಿಗಂಟು ಮೊತ್ತವನ್ನು ಲಾಭವನ್ನು ಪಡೆದುಕೊಂಡ ನಂತರ ನಿಯಮದಲ್ಲಿ ನಿಬಂಧನೆಗಳನ್ನು ಬದಲಾಯಿಸುವುದು ಕೋರುವುದು ಸಮಂಜಸ ಅಲ್ಲ ಅಂತ ಹೇಳಿ ತಿಳಿಸಿದೆ. ಇದೇ ನಿಯಮದಲ್ಲಿ KCSR ನಿಯಮ 376/14 ಅಡಿಯಲ್ಲಿ ಪರಿವರ್ತಿತ ಪಿಂಚಣಿ ಕಮ್ಯುಟೇಷನ್ನ ಪ್ರಯೋಜನಗಳು ಏನು ಅನ್ನೋದನ್ನು ನೋಡೋದಾದರೆ, ಕರ್ನಾಟಕ ನಾಗರಿಕ ಸೇವಾ ನಿಯಮ 376 ಮೂಲಕ ಪಿಂಚಣಿದಾರರು ಅನೇಕ ಲಾಭಗಳನ್ನು ಪಡ್ಕೊಂಡಿದ್ದಾರೆ. ತಕ್ಷಣ ಇಡಿಗಂಟಿನ ಮೊತ್ತದ ಪಡೆಯೋದ್ರಿಂದ ಯಾವುದೇ ತುರ್ತು ಸನ್ನಿವೇಶದಲ್ಲಿ, ಎಮರ್ಜೆನ್ಸಿ ಸಿಚುವೇಷನಲ್ಲಿ ಅಥವಾ ಹೊಂದಿಕೆ ಮೂಲಕ ಹೆಚ್ಚಿನ ಆದಾಯವನ್ನು ಅಂದರೆ ಹೂಡಿಕೆ ಮೂಲಕ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಳೋಕ್ಕೆ ಅವಕಾಶವಿದೆ. ಪರಿವರ್ತಿತ ಮೊತ್ತವು ಆದಾಯ ತೆರಿಗೆಯಿಂದ ವಿನಾಯಿತಿ ಇದೆ, ಇನ್ಕಮ್ ಟ್ಯಾಕ್ಸಿಂದ ಕೂಡ ವಿನಾಯಿತಿ ಇದೆ. ಏನು ಪಿಂಚಣಿದಾರರು ತಿಳಿಸಿದರು, ಸರಳ ಬಡ್ಡಿ ಲೆಕ್ಕಾಚಾರ ಸಮಂಜಸವಲ್ಲ ಅಂತ. ಅದು ಕೂಡ ಸರಳ ಬಡ್ಡಿ ಲೆಕ್ಕಾಚಾರ ಮಾಡುವಾಗ ವಸೂಲಾತಿ ಅವಧಿಯನ್ನು 10 ವರ್ಷ 6 ತಿಂಗಳು ಅಥವಾ 11 ವರ್ಷ 3 ತಿಂಗಳು ಅಥವಾ 12 ವರ್ಷಕ್ಕೆ ನಿಗದಿ ಮಾಡಬೇಕು ಅಂತ ಕೋರಿದರೆ, ಆದರೆ ನಿಯಮ 376/14ರಲ್ಲಿ ಅವಧಿಯಲ್ಲಿ ಸರಳ ಬಡ್ಡಿ ಲೆಕ್ಕಾಚಾರ ನಿರ್ಧಾರಿತ ಅವಧಿ ಅಲ್ಲ ಅಂತ ಹೇಳಿ ತಿಳಿಸಿದೆ. ಸರಳ ಬಡ್ಡಿ ಆಯ್ಕೆಯನ್ನು ಲೆಕ್ಕಾಚಾರ ಇಡಿಗಂಟು ಮೊತ್ತವನ್ನು ಹೂಡಿಕೆ ಆದಾಯವನ್ನು ಪರಿಗಣಿಸೋದಿಲ್ಲ. ಇನ್ಕಮ್ ಟ್ಯಾಕ್ಸನ್ನು ಕಡೆಗಣಿಸಲಾಗಿದೆ. ಸರಳ ಬಡ್ಡಿ ಲೆಕ್ಕಾಚಾರ ಮಾಡಿದಾಗ ಅದು ಹಣದ ಮೌಲ್ಯ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನು ಕೂಡ ಅಂಗೀಕಾರ ಮಾಡಿಲ್ಲ. ಇದು ಮರಣಾಂಶ ಹಾಗೂ ಇತರೆ ಅಪಾಯವನ್ನು ಪರಿಗಣಿಸಿಲ್ಲ. ಯಾವುದೇ ನೀತಿ ಹಾಗೂ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿಲ್ಲ. ಸರಳ ಬಡ್ಡಿ ಲೆಕ್ಕಾಚಾರ ಮಾಡಿದ್ದರಿಂದ ರಾಜ್ಯದ ಬೊಕ್ಕಸದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಪಿಂಚಣಿದಾರರು ತಮ್ಮ ಮನವಿಯನ್ನು ಕಡೆಗಣಿಸಿರ್ತಾರೆ ಅಂತ ಹೇಳಿ ಕೂಡ ತಿಳಿಸಿದೆ. ಅದೇ ರೀತಿ ಸರ್ಕಾರ ಬಡ್ಡಿ ಹಣ ವಸೂಲಿ ಮಾಡುವಂತಿಲ್ಲ. ಪರಿವರ್ತನೆ ಅವಧಿಯಲ್ಲಿ ಏನು ಇಡಿಗಂಟನ್ನು ಕೊಟ್ಟಿರ್ತಾರೆ, ಈಗಾಗಲೇ ನೀಡಿರುವ 15 ವರ್ಷಗಳ ಕಾಲ ಪಿಂಚಣಿ ಪರಿವರ್ತಿತ ಭಾಗವನ್ನು ಪಿಂಚಣಿದಾರರು ನೀಡುವುದಿಲ್ಲ. ಪಿಂಚಣಿ ಪರಿವರ್ತನೆಯಿಂದ ಪಾವತಿಯಾಗದಂತಹ ಇಡಿಗಂಟಿನ ಮೊತ್ತಕ್ಕೆ ಸರ್ಕಾರ ಸಾಕಷ್ಟು ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಪಿಂಚಣಿ ನಿಯಮದಲ್ಲಿ ಇದೆಲ್ಲ ಏನಿದೆ ಅಂತ ನೋಡಿದರೆ, ನ್ಯಾಯಾಂಗ ಪರಿಶೀಲನೆ ನಿಯಮವನ್ನು ವ್ಯತಿರಿಕ್ತವಾಗಿ ಕ್ರಮವನ್ನು ತಳ್ಳಿಹಾಕುವುದಕ್ಕೆ ಮಾತ್ರ ಸೀಮಿತಗೊಂಡಿದ್ದು, ಪಿಂಚಣಿ ಹಾಗೂ ಪರಿವರ್ತಿತ ಪಿಂಚಣಿ ಸರ್ಕಾರದ ಸಾಮಾನ್ಯ ನೀತಿಗಳಾಗಿರುವುದರಿಂದ ಇದರಲ್ಲಿ ನ್ಯಾಯಾಂಗದ ಹಸ್ತಕ್ಷೇಪ ಆಗಿಂದಾಗೆ ಎತ್ತಿ ಹಿಡಿದಿದೆ. ನಿಯಮ 376/14 ಅಡಿಯಲ್ಲಿ ನಿಗದಿಗೊಳಿಸಿರುವಂತಹ 15 ವರ್ಷಗಳ ಅವಧಿ ದೃಢೀಕೃತವಾದ ಹಣಕಾಸು ಹಾಗೂ ಆಡಳಿತಾತ್ಮಕ ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳಿ ತಿಳಿಸಿದೆ. ಇತರೆ ರಾಜ್ಯ ಸರ್ಕಾರಗಳು ಏನು ಕ್ರಮ ಕೈಗೊಂಡಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಕೆಲವು ಪಿಂಚಣಿದಾರರು ಇತರೆ ರಾಜ್ಯಗಳ ಕಮ್ಯುಟೇಷನ್ ಅವಧಿ ಕಡಿತಗೊಳಿಸಿದ್ದನ್ನು ಉದಾಹರಣೆಯನ್ನು ತೆಗೆದುಕೊಂಡಿದ್ದಾರೆ. ಕರ್ನಾಟಕವು ಇದನ್ನು ಅನುಸರಿಸಬೇಕು ಅಂತ ಹೇಳಿ ಕೋರಿದ್ದಾರೆ. ಆದರೆ ಇದನ್ನು ಒಪ್ಪಲು ಸಾಧ್ಯವಿಲ್ಲ. ಕರ್ನಾಟಕ ರಾಜ್ಯ ತನ್ನದೇ ವಿಶಿಷ್ಟ ಆರ್ಥಿಕ ಪರಿಸ್ಥಿತಿ ಹಾಗೂ ಸಂಬಂಧಿಸಿದ ಅಂಶವನ್ನು ಆಧರಿಸಿ ತನ್ನದೇ ನೀತಿಯನ್ನು ರೂಪಿಸಿಕೊಂಡಿದೆ. ಹಾಗಾಗಿ ಇತರೆ ರಾಜ್ಯಗಳ ನಿಯಮ ಇಲ್ಲಿ ಅನ್ವಯ ಆಗೋದಿಲ್ಲ ಅಂತ ಹೇಳಿ ತಿಳಿಸಿದೆ. ಈ ಹಿನ್ನೆಲೆಯಲ್ಲಿ KCSR ನಿಯಮ 376/14ರಲ್ಲಿ 15 ವರ್ಷಗಳ ಕಮ್ಯುಟೇಷನ್ ಅವಧಿ ಮುಂದುವರಿಸೋದು ನ್ಯಾಯಸಮ್ಮತ ಅಂತ ಹೇಳಿ ತಿಳಿಸಿದೆ. ಪರಿವರ್ತಿತ ಪಿಂಚಣಿ ಕುರಿತು ನಿಯಮಗಳು ಸಮಗ್ರ ಪರಿಶೀಲನೆಯ ನಂತರ ಸರ್ಕಾರ ರೂಪಿಸಿಕೊಂಡಿದೆ. ಇದು ಕಾನೂನುಬದ್ಧ ವಿಷಯವಾಗಿರುವುದರಿಂದ ಯಾವುದೇ ನ್ಯಾಯಾಲಯವು ತಳ್ಳಿ ಹಾಕುವುದಿಲ್ಲ. ಕಮ್ಯುಟೇಷನ್ ಪಡೆದುಕೊಳ್ಳುವುದು ಇವರ ಇಚ್ಛೆಗೆ ಬಿಟ್ಟಿದ್ದು, ಹಾಗಾಗಿ ಇದರಲ್ಲಿ ಯಾವುದೇ ಒತ್ತಾಯ ಇಲ್ಲ ಅಂತ ಹೇಳಿ ತಿಳಿಸಿದೆ.
ಅದನ್ನು ಮುಂದುವರೆದು ಕೆಲವೊಂದು ಸೂಚನೆಗಳನ್ನು ಕೂಡ ಸರ್ಕಾರ ನೀಡಿದೆ. ಪರಿವರ್ತಿತ ಪಿಂಚಣಿಯ ಮೊತ್ತವನ್ನು ವಸೂಲಿ ಮಾಡುವಲ್ಲಿ ಕರ್ನಾಟಕ ನಾಗರಿಕ ಸೇವಾ ನಿಯಮ 376/4 ಹಾಲಿ ಇರುವಂಥ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಬದಲಾವಣೆ ಇಲ್ಲ. ಪಿಂಚಣಿ ಪರಿವರ್ತನೆ ಮೊತ್ತವನ್ನು ಪೂರ್ವ ನಿಗದಿಯಾದಂತೆ 15 ವರ್ಷಕ್ಕೆ ನಿಗದಿಗೊಳಿಸಿದೆ. ಈಗಾಗಲೇ ವಸೂಲಿಯಾದ ಮೊತ್ತವನ್ನು ಯಾವುದೇ ಕಾರಣಕ್ಕೂ ವಾಪಸ್ ಕೊಡೋದಿಲ್ಲ. ನ್ಯಾಯಾಲಯದ ಮಧ್ಯಂತರ ಆದೇಶ ವಸೂಲಿ ಮಾಡುವುದನ್ನು ನಿಲ್ಲಿಸಿದಲ್ಲಿ ಪ್ರಕರಣಗಳು ಅಂತ್ಯವಾದ ನಂತರ ನ್ಯಾಯಾಲಯದ ತೀರ್ಪಿಗೆ ಒಳಪಟ್ಟು ಪುನರಾರಂಭಿಸಲಾಗುವುದು ಅಂತ ಹೇಳಿ ತಿಳಿಸಿದೆ. ಸ್ನೇಹಿತರೆ, 7th ಪೇ ಕಮಿಷನ್ನಲ್ಲಿ ನಾವೆಲ್ಲ ಏನು ರೆಕಮೆಂಡೇಷನನ್ನು ಕೇಳ್ಕೊಂಡಿದ್ದು ಅವು ಯಾವುದನ್ನು ಕೂಡ ಸರ್ಕಾರ ಅಂಗೀಕರಿಸಿಲ್ಲ. ಇದು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರ ಮನವಿಯನ್ನು ತಿರಸ್ಕರಿಸಿದರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈ ಮಾಹಿತಿ ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಧನ್ಯವಾದಗಳು.